ಈ ಬಸ್ ಫ್ರೀ ಮಾಡ್ಬಿಟ್ಟು ಪಾಪ ನಮ್ಮ ಗಂಡಸರು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡ್ರು, ಅವ್ರಿಗೆ ಸೀಟ್ ಇಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸ್ಯಾಂಡಿ ಸುಹಾಸ್. 90 ಡೇಸ್ ಚಾಲೆಂಜ್ನ ಡೇ 60 ಇವತ್ತು. ಬೆಳಗ್ಗೆ ಎದ್ದಿದ್ದೆ ಕುರಿ ಕಡಿಯೋ ಪ್ರೋಗ್ರಾಮು. ಹೊಸದಾಗಿ ಬೆಳಗ್ಗೆ ರನ್ನಿಂಗ್ ಆರ್ಕೆಸ್ಟ್ರಾ ಡ್ಯಾನ್ಸ್ ಆಡ್ಕೊಂಡು ಸೀದಾ ಕುರಿ ಕಡಿಯೋಕೆ ಹೋದ್ವಿ. ಈ ಜಾತ್ರೆ 5 ವರ್ಷಕ್ಕೊಮ್ಮೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಕೋಣ ಮತ್ತು ಕುರಿನ ಕಡಿತಾರೆ. ದೇವಸ್ಥಾನದಲ್ಲಿ ಕೋಣ ಕಡಿದ್ಬಿಟ್ಟು ಕುರಿ ಕಡಿಯುವಂಥ ಪ್ರೋಗ್ರಾಮು. ಪ್ರತಿಯೊಂದು ಮನೆಯಲ್ಲೂ ಕುರಿ ಕಡಿತಾರೆ. ನಾನು ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ನೋಡ್ತಾ ಇರೋದು, ಒಂದು ಊರಲ್ಲಿ ಕೋಣ ಕಡಿದ್ಬಿಟ್ಟು ಪ್ರತಿಯೊಂದು ಮನೆಯಲ್ಲೂ ಈ ಥರ ಕುರಿ ಕಡಿಯೋದನ್ನ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸು, ಡಿಫ್ರೆಂಟ್ ಆಗಿತ್ತು. ಸೊ ಅಲ್ಲಿಂದ ನಾವು ಶಿಸ್ತಾಗಿ ಡಿಫ್ರೆಂಟ್ ಸಾಂಬಾರು, ತಲೆ ಮಾಂಸ, ಕುರ್ಮಾ, ಇಡ್ಲಿ ಸ್ಟೈಲಲ್ಲಿ ಕಡಕಾಗಿ ಮಾಡಿಕೊಟ್ರು ಅನ್ಕೊಳ್ಳಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲು. ಇದ್ರದ್ದು ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಚಾನಲ್ ಹಾಕಿದ್ದೀವಿ, ಹೋಗಿ ಚೆಕ್ಔಟ್ ಮಾಡಿ. ಅಲ್ಲಿಂದ ಎಲ್ಲ ಕುಟುಂಬಸ್ಥರು ಊಟ ಮಾಡಿಕೊಂಡು ಊರಿಗೆ ಹೋಗೋರನ್ನ ಬಸ್ ಹತ್ಸೋಣ ಅಂತ ಹೊರಟ್ರೆ ಏನು ಗುರು, ಪಾಪ ನಮ್ಮ ಗಂಡಸರು ಟಿಕೆಟ್ ತಗೊಂಡ್ರು, ಬಸ್ಸಲ್ಲಿ ಸೀಟ್ ಇಲ್ಲ. ಈ ಫ್ರೀ ಬಸ್ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಒಳ್ಳೇದಾಗ್ತಾ ಇದೆ ಏನೋ. ಅಟ್ ದ ಸೇಮ್ ಟೈಮ್ ಒಂದಷ್ಟು ಚೆನ್ನಾಗಿ ಎಫೆಕ್ಟು ಕೂಡ ಆಗ್ತಾ ಇದೆ. ಸರಿ ಅಂತ ಅಲ್ಲಿಂದ ಸೀದಾ ಫೋಟೋಶೂಟು, ರೀಲ್ಸ್ ಮಾಡಬೇಕು ಅಂತ ಒಂದು ಲೊಕೇಶನ್ಗೆ ಹೋಗಿ ಒಳ್ಳೆ ಫೋಟೋಶೂಟ್ ಮಾಡಿಕೊಂಡು ಶಿಸ್ತಾಗಿ ಮನೆಗೆ ಬಂದು ಊಟ ಮಾಡ್ಕೊಂಡ್ವಿ. ಇವತ್ತಿಗಿಷ್ಟೇ, ನಾಳೆ ಸಿಗೋಣ, ಬಾಯ್.